ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 3/3/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ರೂಪ ಬಸಂತರಾಗಿದ್ದಿರಿ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು. ಯಾರೇ ಹೊಸಬರು ಬಂದರೆ ಅವರಿಗೆ ತಂದೆಯ ಪರಿಚಯ ಕೊಡಿ. ಪ್ರಶ್ನೆ: ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನ ಯಾವುದಾಗಿದೆ? ಉತ್ತರ: ಸಂಘದ ಸಂಭಾಲನೆ ಮಾಡಿ. ಆಗ ಸ್ಥಿತಿಯು ಏಕರಸವಾಗುತ್ತಾ ಹೋಗುವುದು. ಸದಾ ಒಳ್ಳೆಯ ಸೇವಾಧಾರಿ ವಿದ್ಯಾರ್ಥಿಯ ಸಂಘವನ್ನೇ ಮಾಡಬೇಕು. ಒಂದು ವೇಳೆ ಯಾರಾದರೂ ಜ್ಞಾನ ಮತ್ತು ಯೋಗದ ಮಾತುಗಳನ್ನು ಬಿಟ್ಟು ಉಲ್ಟಾ ಮಾತುಗಳನ್ನು ಮಾತನಾಡುತ್ತಾರೆ, ಬಾಯಿಂದ ರತ್ನಗಳ ಬದಲು ಕಲ್ಲುಗಳು ಹೊರಬರುತ್ತವೆ ಎಂದರೆ ಅವರ ಸಂಘದಿಂದ ಸದಾ ಸಾವಧಾನವಾಗಿರಬೇಕು. ಗೀತೆ: ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಓಂ ಶಾಂತಿ. ಜ್ಞಾನ ಮತ್ತು ವಿಜ್ಞಾನ, ಇದಕ್ಕೆ ತಂದೆ ಮತ್ತು ಆಸ್ತಿ ಎಂದು ಹೇಳುತ್ತಾರೆ. ತಂದೆಯು ತಂದೆ ಮತ್ತು ಆಸ್ತಿಯ ಜ್ಞಾನವನ್ನು ಹೇಳುತ್ತಾರೆ. ದೆಹಲಿಯಲ್ಲಿ ವಿಜ್ಞಾನ ಭವನವಿದೆ, ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಜ್ಞಾನ ಮತ್ತು ಯೋಗ. ಯೋಗದಿಂದ ನಾವು ಪವಿತ್ರರಾಗುತ್ತೇವೆ. ಜ್ಞಾನದಿಂದ ನಮ್ಮ ಶರೀರವು ಪವಿತ್ರವಾಗುತ್ತದೆ. ನಾವು ಇಡೀ ಚಕ್ರವನ್ನು ಅರಿತುಕೊಳ್ಳುತ್ತೇವೆ. ಯೋಗದ ಯಾತ್ರೆಗಾಗಿ ಈ ಜ್ಞಾನವು ಸಿಗುತ್ತದೆ. ಮತ್ತಾರು ಯೋಗ ಮಾಡುವುದಕ್ಕಾಗಿ ಜ್ಞಾನವನ್ನು ತಿಳಿಸುವುದಿಲ್ಲ. ಅವರು ಸ್ಥೂಲ ವ್ಯಾಯಾಮಗಳನ್ನು ಕಲಿಸುತ್ತಾರೆ. ಇದು ಸೂಕ್ಷ್ಮ ಮತ್ತು ಮೂಲ ಮಾತಾಗಿದೆ. ಗೀತೆಯು ಸಹ ಅದರೊಂದಿಗೆ ಸಂಬಂಧವನ್ನಿಡುತ್ತದೆ. ತಂದೆ ತಿಳಿಸುತ್ತಾರೆ, ಹೇ ಮಕ್ಕಳೇ, ಹೇ ಮೂಲವತನದ ಪ್ರಯಾಣಿಕರೇ, ಪತಿತ ಪಾವನ ತಂದೆಯೇ ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಅವರೇ ಎಲ್ಲರಿಗೆ ಮನೆಗೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ. ನಿಮ್ಮ ಬಳಿ ತಿಳಿದುಕೊಳ್ಳುವುದಕ್ಕಾಗಿ ಮನುಷ್ಯರು ಬರುತ್ತಾರೆ. ಯಾರ ಬಳಿ ಬರುತ್ತಾರೆ? ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ಬಳಿ ಬರುತ್ತಾರೆ. ಅಂದಾಗ ನೀವು ಅವರೊಂದಿಗೆ ಕೇಳಿರಿ, ನೀವು ಯಾರ ಬಳಿ ಬಂದಿದ್ದೀರಿ? ಮನುಷ್ಯರು ಸಾಧು ಸಂತ ಮಹಾತ್ಮರ ಬಳಿ ಬರುತ್ತಾರೆ. ಇಂತಹ ಮಹಾತ್ಮರು ಎಂದು ಅವರು ಹೆಸರು ಇರುತ್ತದೆ. ಇಲ್ಲಂತೂ ಹೆಸರೇ ಆಗಿದೆ. ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಬೀಕೆಗಳಂತೂ ಅನೇಕರಿದ್ದಾರೆ. ಆದ್ದರಿಂದ ನೀವು ಕೇಳಿರಿ, ಯಾರ ಬಳಿ ಬಂದಿದ್ದೀರಿ? ಪ್ರಜಾಪಿತ ಬ್ರಹ್ಮರವರೊಂದಿಗೆ ನಿಮ್ಮ ಸಂಬಂಧವೇನು? ಅವರು ಎಲ್ಲರ ತಂದೆಯಾದರಲ್ಲವೇ? ನಿಮ್ಮ ಮಹಾತ್ಮರ ಗುರೂಜಿಯ ದರ್ಶನ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆಗ ಹೇಳಿರಿ, ನೀವು ಗುರುಗಳೆಂದು ಹೇಗೆ ಹೇಳುತ್ತೀರಿ? ಪ್ರಜಾಪಿತ ಬ್ರಹ್ಮಕುಮಾರಿಯರೆಂದು ಹೆಸರನ್ನಿಡಲಾಗಿದೆ. ಅಂದಮೇಲೆ ಅವರು ತಂದೆಯಾದರಲ್ಲವೇ? ಗುರುಗಳಲ್ಲ. ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದರೆ ಇವರಿಗೆ ಯಾರೋ ತಂದೆ ಇದ್ದಾರೆ. ಅವರು ನಿಮಗೂ ತಂದೆಯಾದರು. ಆದ್ದರಿಂದ ನಾವು ಬೇಕೆಗಳ ತಂದೆಯೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆಂದು ಹೇಳಿರಿ ಎಂದು ಅವರಿಗೆ ತಿಳಿಸಬೇಕು. ಪ್ರಜಾಪಿತನ ಹೆಸರನ್ನು ಎಂದಾದರೂ ಕೇಳಿದ್ದೀರಾ? ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ತಂದೆಯ ಬಗ್ಗೆ ಅರ್ಥವಾದಾಗಲೇ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೂ ಅವಶ್ಯವಾಗಿ ಯಾರೋ ತಂದೆ ಇರುವರು ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದ ಯಾರೇ ಬರಲಿ ಅವರನ್ನು ಕೇಳಿರಿ, ತಾವು ಯಾರ ಬಳಿ ಬಂದಿದ್ದೀರಿ? ಬೋರ್ಡಿನ ಮೇಲೆ ಏನು ಬರೆಯಲ್ಪಟ್ಟಿದೆ? ಇಷ್ಟೊಂದು ಸೇವಾ ಕೇಂದ್ರಗಳಿವೆ, ಇಷ್ಟೊಂದು ಮಂದಿ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ. ಅಂದಮೇಲೆ ಅವಶ್ಯವಾಗಿ ಅವರಿಗೆ ತಂದೆ ಇರುವರು. ಗುರುಗಳಾಗಲು ಸಾಧ್ಯವಿಲ್ಲ. ಮೊದಲು ಇದು ಬುದ್ಧಿಯಿಂದ ಹೊರಡಲಿ, ಆಗ
ಇದು ಮನೆಯಾಗಿದೆ, ನಾನು ಪರಿವಾರದಲ್ಲಿ ಬಂದಿದ್ದೇನೆ ಎಂಬುದು ಅವರಿಗೆ ಅರ್ಥವಾಗುವುದು. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ ಅಂದಾಗ ಅವಶ್ಯವಾಗಿ ನೀವು ಆಗಿರುವಿರಿ. ಒಳ್ಳೆಯದು. ಬ್ರಹ್ಮನು ಯಾರ ಮಗನಾಗಿದ್ದಾರೆ? ಬ್ರಹ್ಮ ವಿಷ್ಣು ಶಂಕರನಿಗೂ ರಚಯಿತನು ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ. ಅವರು ಬಿಂದುವಾಗಿದ್ದಾರೆ. ಅವರ ಹೆಸರಾಗಿದೆ ಶಿವ. ಅವರು ನಮ್ಮ ತಾತನಾಗಿದ್ದಾರೆ. ನೀವು ಆತ್ಮರು ಅವರ ಸಂತಾನರಾಗಿದ್ದೀರಿ. ಬ್ರಹ್ಮನಿಗೆ ನೀವೆಲ್ಲರೂ ಸಂತಾನರಾಗಿದ್ದೀರಿ. ಅಂದಮೇಲೆ ನಾವು ಬಾಪ್ ದಾದಾರವರೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆಂದು ನೀವು ಈ ರೀತಿ ಹೇಳಿರಿ. ಅವರಿಗೆ ತಿಳಿಸಬೇಕಾದರೆ ಅವರ ಬುದ್ಧಿಯು ತಂದೆಯ ಕಡೆ ಹೊರಟು ಹೋಗುವಂತೆ ತಿಳಿಸಬೇಕು. ನಾನು ಯಾರ ಬಳಿ ಬಂದಿದ್ದೇನೆ ಎಂಬುದು ಅವರಿಗೆ ಅರ್ಥವಾಗಲಿ. ಪ್ರಜಾಪಿತ ಬ್ರಹ್ಮನು ನಮ್ಮ ತಂದೆಯಾಗಿದ್ದಾರೆ. ಶಿವ ತಂದೆಯು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಅಂದಮೇಲೆ ಮೊದಲು ನಾವು ಯಾರ ಬಳಿ ಬಂದಿದ್ದೇವೆಂಬುದನ್ನು ತಿಳಿದುಕೊಳ್ಳಿ. ಹೀಗೆ ಯುಕ್ತಿಯಿಂದ ತಿಳಿಸಬೇಕು. ಅದರಿಂದ ಇವರು ಶಿವ ತಂದೆಯ ಸಂತಾನರಾಗಿದ್ದಾರೆ, ಇದೊಂದು ಪರಿವಾರವಾಗಿದೆ ಎಂದು ಅವರಿಗೆ ಅರ್ಥವಾಗಲಿ. ಅವರಿಗೆ ತಂದೆ ಮತ್ತು ದಾದಾರವರ ಪರಿಚಯವಾಗಲಿ. ಸರ್ವರ ಸದ್ಗತಿ ದಾತನು ನಿರಾಕಾರ ತಂದೆಯಾಗಿದ್ದಾರೆ. ಅವರು ಪ್ರಜಾಪಿತ ಬ್ರಹ್ಮರವರ ಮೂಲಕ ಸರ್ವರ ಸದ್ಗತಿ ಮಾಡುತ್ತಾರೆ. ಅವರನ್ನೇ ಎಲ್ಲರೂ ಕರೆಯುತ್ತಾರೆಂಬುದನ್ನು ನೀವು ತಿಳಿಸಿಕೊಡಿ. ನೋಡುತ್ತಾರಲ್ಲವೇ, ಎಷ್ಟೊಂದು ಮಂದಿ ಮಕ್ಕಳು ಬಂದು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಮೊದಲು ಅವರಿಗೆ ತಂದೆಯ ಪರಿಚಯ ಸಿಗಲಿ, ಆಗ ನಾವು ಬಾಬ್ದಾದಾರವರೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆಂದು ಅರ್ಥವಾಗುವುದು. ಆದ್ದರಿಂದ ಹೇಳಿರಿ, ನಾವು ಇವರಿಗೆ ಬಾಬ್ದಾದ ಎಂದು ಹೇಳುತ್ತೇವೆ. ಜ್ಞಾನಪೂರ್ಣ ಪತಿತ ಪಾವನ ಈ ಶಿವ ತಂದೆಯಾಗಿದ್ದಾರೆ. ಭಗವಂತನು ಸರ್ವರ ಸದ್ಗತಿ ದಾತ ನಿರಾಕಾರನಾಗಿದ್ದಾರೆ. ಅವರು ಜ್ಞಾನ ಸಾಗರನಾಗಿದ್ದಾರೆ. ಬ್ರಹ್ಮರವರ ಮೂಲಕ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಈ ಬ್ರಹ್ಮಕುಮಾರ ಕುಮಾರಿಯರು ಶಿವ ತಂದೆಯ ಸಂತಾನರಾಗಿದ್ದಾರೆ. ಅವರೇ ಎಲ್ಲರ ತಂದೆಯಾಗಿದ್ದಾರೆ ಎಂಬುದನ್ನು ಅವರು ತಿಳಿದುಕೊಳ್ಳುವರು. ಭಗವಂತನು ಒಬ್ಬರೇ ಆಗಿದ್ದಾರೆ. ಅವರೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅವರು ಸ್ವರ್ಗದ ರಚಯಿತ ಸರ್ವರ ತಂದೆಯೂ ಆಗಿದ್ದಾರೆ. ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಅರ್ಥಾತ್ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಅವರನ್ನು ನೋಡಿ ತಿಳಿದುಕೊಳ್ಳಲು ಯೋಗ್ಯರಾಗಿದ್ದಾರೆ. ಅವರಿಗೆ ಇದನ್ನು ತಿಳಿಸಿಕೊಡಬೇಕು. ಮೊಟ್ಟ ಮೊದಲಿಗೆ ಕೇಳಿರಿ, ನಿಮಗೆ ಎಷ್ಟು ಮಂದಿ ತಂದೆಯರಿದ್ದಾರೆ? ಲೌಕಿಕ ಮತ್ತು ಪಾರಲೌಕಿಕ. ತಂದೆಯಂತೂ ಸರ್ವವ್ಯಾಪಿಯಾಗಿರಲು ಸಾಧ್ಯವಿಲ್ಲ. ಲೌಕಿಕ ತಂದೆಯಿಂದ ಈ ಆಸ್ತಿಯು ಸಿಗುತ್ತದೆ. ಪಾರಲೌಕಿಕ ತಂದೆಯಿಂದ ಆ ಆಸ್ತಿಯು ಸಿಗುತ್ತದೆ. ಅಂದಮೇಲೆ ಅವರಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುವಿರಿ? ಈ ಶಬ್ದವನ್ನು ಬರೆದುಕೊಂಡು ಧಾರಣೆ ಮಾಡಿಕೊಳ್ಳಿ. ಇದನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ. ತಿಳಿಸುವವರಂತೂ ನೀವಾಗಿದ್ದೀರಿ. ಇದು ಮನೆಯಾಗಿದೆ. ಇವರು ನಮ್ಮ ಗುರುಗಳಲ್ಲ. ನಾವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. ನಮಗೆ ಆಸ್ತಿಯನ್ನು ನಿರಾಕಾರ ಶಿವ ತಂದೆ ಕೊಡುತ್ತಾರೆ. ಅವರೇ ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಬ್ರಹ್ಮನಿಗೆ ಸರ್ವರ ಸದ್ಗತಿ ದಾತ ಪತಿತ ಪಾವನ ಮುಕ್ತಿದಾತನೆಂದು ಹೇಳಲಾಗುವುದಿಲ್ಲ. ಇದು ಶಿವ ತಂದೆಯದೇ ಮಹಿಮೆಯಾಗಿದೆ. ಯಾರೇ ಬರಲಿ ಅವರಿಗೆ ಇದನ್ನೇ ತಿಳಿಸಿ. ಇವರು ಸರ್ವರ ಬಾಬ್ದಾದ ಆಗಿದ್ದಾರೆ. ಆ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ. ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಾರೆ. ನೀವು ಈ ರೀತಿ ಯಾರಿಗಾದರೂ ತಿಳಿಸಿದ್ದೇ ಆದರೆ ಅವರು ತಂದೆ ಬಳಿ ಬರುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲವೂ ಅರ್ಥವಾಗಿ ಬಿಡುತ್ತದೆ. ನಾವು ಗುರೂಜಿಯ ದರ್ಶನ ಮಾಡಬೇಕೆಂದು ಅವರು ಹೇಳುತ್ತಾರೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಗುರುಗಳಿಗೆ ಬಹಳ ಮಹಿಮೆ ಮಾಡುತ್ತಾರೆ. ವೇದ ಶಾಸ್ತ್ರ ಯಾತ್ರೆ
ಇತ್ಯಾದಿಗಳೆಲ್ಲವನ್ನು ಗುರುಗಳೇ ಕಲಿಸುತ್ತಾರೆ. ಆದ್ದರಿಂದ ನೀವು ತಿಳಿಸಿ, ಮನುಷ್ಯರು ಗುರುಗಳಾಗಲು ಸಾಧ್ಯವಿಲ್ಲ. ನಾವು ಈ ಬ್ರಹ್ಮರವರಿಗೂ ಸಹ ಗುರುವೆಂದು ಹೇಳುವುದಿಲ್ಲ. ಸರ್ವರ ಸದ್ಗುರು ಒಬ್ಬರೇ ಆಗಿದ್ದಾರೆ. ಯಾವುದೇ ಮನುಷ್ಯರು ಜ್ಞಾನ ಸಾಗರನಾಗಲು ಸಾಧ್ಯವಿಲ್ಲ. ಅವರೆಲ್ಲರೂ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವವರಾಗಿದ್ದಾರೆ. ಅದಕ್ಕೆ ಶಾಸ್ತ್ರಗಳ ಜ್ಞಾನವೆಂದು ಹೇಳಲಾಗುತ್ತದೆ. ಇಲ್ಲಿ ನಮಗೆ ಜ್ಞಾನ ಸಾಗರ ತಂದೆ ಓದಿಸುತ್ತಾರೆ. ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ. ಬ್ರಹ್ಮ, ವಿಷ್ಣು, ಶಂಕರನಿಗೆ ಜ್ಞಾನ ಸಾಗರನೆಂದು ಹೇಳಲು ಸಾಧ್ಯವಿಲ್ಲ. ಅಂದಮೇಲೆ ಮತ್ತೆ ಮನುಷ್ಯರಿಗೆ ಹೇಳಲು ಹೇಗೆ ಸಾಧ್ಯ? ಮನುಷ್ಯರು ಜ್ಞಾನದ ಅಥಾರಿಟಿ ಆಗಲು ಸಾಧ್ಯವಿಲ್ಲ. ಶಾಸ್ತ್ರಗಳ ಅಥಾರಿಟಿ ಎಂದು ಸಹ ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಎಂದು ತೋರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ಯಾರೂ ಅರಿತುಕೊಂಡಿಲ್ಲ. ಅಂದಮೇಲೆ ಅವರಿಗೆ ಆಸ್ತಿಯು ಎಲ್ಲಿಂದ ಸಿಗುವುದು? ಬೇಹದ್ದಿನ ಆಸ್ತಿಯು ಬೇಹದ್ದಿನ ತಂದೆಯ ಮೂಲಕವೇ ಸಿಗುತ್ತದೆ. ಈಗ ಈ ತಂದೆಯು ಏನು ಮಾಡುತ್ತಿದ್ದಾರೆ? ಇದು ಹೋಲಿ ಮತ್ತು ದುರಿಯಾ ಆಗಿದೆಯಲ್ಲವೇ? ಜ್ಞಾನ ಮತ್ತು ವಿಜ್ಞಾನ ಕೇವಲ 2 ಶಬ್ದಗಳಿವೆ. ತಂದೆಯು ಮನ್ಮನಾಭವದ ಜ್ಞಾನವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ಅಂದಾಗ ಈ ಜ್ಞಾನ ವಿಜ್ಞಾನವು ಹೋಲಿ ಮತ್ತು ದುರಿಯಾ ಆಗಿದೆ. ಮನುಷ್ಯರಲ್ಲಿ ಜ್ಞಾನವಿಲ್ಲದೆ ಇರುವ ಕಾರಣ ಒಬ್ಬರು ಇನ್ನೊಬ್ಬರ ಬಾಯಲ್ಲಿ ಧೂಳನ್ನೇ ಎರಚುತ್ತಾರೆ. ಇರುವುದೇ ಹೀಗೆ. ಯಾರದು ಗತಿ ಸದ್ಗತಿ ಆಗುವುದಿಲ್ಲ. ಬಾಯಲ್ಲಿ ಮಣ್ಣನ್ನೇ ಹಾಕುತ್ತಾರೆ. ಜ್ಞಾನದ 3ನೇ ನೇತ್ರವು ಯಾರಿಗೂ ಇಲ್ಲ. ದಂತ ಕಥೆಗಳನ್ನು ಕೇಳುತ್ತಾ ಬಂದಿದ್ದಾರೆ. ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ. ಈಗ ನೀವು ಆತ್ಮರಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ನೀವು ಮಕ್ಕಳು ತಂದೆಯಿಂದ ಆಸ್ತಿಯ ಪ್ರಾಪ್ತಿಗಾಗಿ ಸಲಹೆಯನ್ನು ಕೊಡಬೇಕಾಗಿದೆ. ಆಗ ಅವರಿಗೆ ಅರ್ಥವಾಗುತ್ತದೆ, ಬ್ರಹ್ಮರವರ ಮೂಲಕ ಇವರು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅದು ಮತ್ಯಾರ ಮೂಲಕವೂ ಸಿಗಲು ಸಾಧ್ಯವಿಲ್ಲ. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದು ಹೆಸರನ್ನು ಬರೆಯಲಾಗಿದೆ. ಒಂದು ವೇಳೆ ಗೀತಾ ಪಾಠಶಾಲೆ ಎಂದು ಬರೆದರೆ ಅದು ಸಾಮಾನ್ಯ ಮಾತಾಗಿ ಬಿಡುತ್ತದೆ. ಈಗ ನೀವು ಸಹ BK ಎಂದು ಬರೆದಾಗಲೇ ತಂದೆಯ ಪರಿಚಯ ಕೊಡಲು ಸಾಧ್ಯ. ಮನುಷ್ಯರು BK ಹೆಸರನ್ನು ಕೇಳಿ ಹೆದರುತ್ತಾರೆ. ಆದ್ದರಿಂದ ಗೀತಾ ಪಾಠಶಾಲೆ ಎಂದು ಹೆಸರನ್ನು ಬರೆಯುತ್ತಾರೆ. ಆದರೆ ಇದರಲ್ಲಿ ಯಾವುದೇ ಹೆದರುವ ಮಾತಿಲ್ಲ. ತಿಳಿಸಿಕೊಡಿ, ಇದು ಮನೆಯಾಗಿದೆ. ಯಾರ ಮನೆಗೆ ಬಂದಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ? ಇವರೆಲ್ಲರ ತಂದೆಯು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ. ಭಾರತವಾಸಿಗಳು ಪ್ರಜಾಪಿತ ಬ್ರಹ್ಮನನ್ನು ಒಪ್ಪುತ್ತಾರೆ. ಕ್ರಿಶ್ಚಿಯನ್ನರೂ ಸಹ ಆದಿ ದೇವನು ಬಂದು ಹೋಗಿದ್ದಾರೆ, ಅವರದು ಈ ಮನುಷ್ಯ ವಂಶಾವಳಿಯಾಗಿದೆ ಎಂದು ತಿಳಿಯುತ್ತಾರೆ. ಆದರೆ ಅವರು ತಮ್ಮ ಕ್ರಿಸ್ತನನ್ನೇ ಅನುಸರಿಸುತ್ತಾರೆ. ಕ್ರಿಸ್ತನನ್ನು, ಬುದ್ಧನನ್ನು ತಂದೆ ಎಂದು ತಿಳಿಯುತ್ತಾರೆ. ಅವರದೇ ವಂಶಾವಳಿಯಲ್ಲವೇ? ವಾಸ್ತವದಲ್ಲಿ ತಂದೆಯು ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದಾರೆ. ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ. ನಾವು ನಿಮ್ಮ ತಂದೆಯೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆ ಎಂದು ಹೇಳಿದರೆ ತಿಳಿಸಿ, ಆಸ್ತಿಯು ಶಿವ ತಂದೆಯಿಂದ ಸಿಗುತ್ತದೆ, ಬ್ರಹ್ಮ ತಂದೆಯಿಂದ ಅಲ್ಲ. ಸತ್ಯ ತಂದೆ ಯಾರು? ಗೀತೆ ಭಗವಂತ ಯಾರು? ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರು? ತಂದೆ. ಈ ರೀತಿ ಹೇಳಿದರೆ ಇವರೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಶಿವ ತಂದೆಯ ಸಂತಾನರಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವರು. ಶಿವನಿಂದ ಬ್ರಹ್ಮರವರ ಮೂಲಕ ಗತಿ ಸದ್ಗತಿಯ ಆಸ್ತಿಯು ಸಿಗುತ್ತದೆ. ಅವರು ಈ ಸಮಯದಲ್ಲೇ ನಮಗೆ ಜೀವನ್ ಮುಕ್ತಿಯನ್ನು ಕೊಡುತ್ತಿದ್ದಾರೆ. ಉಳಿದೆಲ್ಲ ಎಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಯಾರಾದರೂ ಬರಲಿ, ಅವರಿಗೆ ತಿಳಿಸಿ, ಯಾರನ್ನು ಮಿಲನ ಮಾಡಲು
ಬಯಸುತ್ತೀರಿ. ಅವರಂತೂ ನಮಗೂ ತಂದೆಯಾಗಿದ್ದಾರೆ ಮತ್ತು ನಿಮಗೂ ತಂದೆಯಾಗಿದ್ದಾರೆ. ಇಲ್ಲಿ ಯಾವುದೇ ಗುರು ಗೋಸಾಯಿಗಳಿಲ್ಲ, ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ಹೇಗೆ ಹೋಲಿ ದುರ್ಯ ಮಾಡಿಸುತ್ತೀರಿ? ದುರ್ಯ ಎಂಬುದಕ್ಕೆ ಮತ್ಯಾವುದೇ ಅರ್ಥವಿಲ್ಲ. ಜ್ಞಾನದಿಂದ ಬಣ್ಣವನ್ನು ಹಾಕುತ್ತೀರಿ. ಆತ್ಮವು ಈ ಶರೀರದಲ್ಲಿದೆ, ಅದು ಪವಿತ್ರವಾದರೆ ಅದಕ್ಕೆ ಪವಿತ್ರ ಶರೀರವೇ ಸಿಗುವುದು. ಇದಂತೂ ಪವಿತ್ರ ಶರೀರವಲ್ಲ, ಇದು ಈಗ ಸಮಾಪ್ತಿಯಾಗಬೇಕಾಗಿದೆ. ಶರೀರಕ್ಕೆ ಗಂಗಾ ಸ್ನಾನ ಮಾಡಿಸುತ್ತಾರೆ, ಆದರೆ ಪತಿತ ಪಾವನ ತಂದೆ ವಿನಃ ಮತ್ಯಾರೂ ಇಲ್ಲ. ಆತ್ಮವೇ ಪತಿತವಾಗುತ್ತದೆ. ಅಂದಾಗ ಆತ್ಮವು ನೀರಿನ ಸ್ನಾನದಿಂದ ಪಾವನವಾಗಲು ಸಾಧ್ಯವಿಲ್ಲ. ಇದು ಯಾರಿಗೂ ತಿಳಿದಿಲ್ಲ. ಅವರಂತೂ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಆತ್ಮ ನಿರ್ಲೇಪವೆಂದು ಹೇಳುತ್ತಾರೆ. ಈಗ ಯಾರು ಬುದ್ಧಿವಂತರಾಗಿದ್ದಾರೆಯೋ ಅವರೇ ಧಾರಣೆ ಮಾಡಿ ಅನ್ಯರಿಗೂ ಧಾರಣೆ ಮಾಡಿಸಬಲ್ಲರು. ಯಾವ ಮಕ್ಕಳ ಬಾಯಿಂದ ಸದಾ ರತ್ನಗಳೇ ಹೊರಬರುತ್ತವೆಯೋ ಅವರಿಗೆ ರೂಪ ಬಸಂತರೆಂದು ಹೇಳಲಾಗುತ್ತದೆ. ಜ್ಞಾನ ವಿಜ್ಞಾನವನ್ನು ಬಿಟ್ಟು ಪರಸ್ಪರ ಮತ್ತೇನಾದರೂ ಲೇವಾದೇವಿ ಮಾಡುತ್ತಾರೆಂದರೆ ಅವರ ಬಾಯಿಂದ ಕಲ್ಲುಗಳು ಬರುತ್ತಿವೆ ಎಂದರ್ಥ. ಸೇವೆಯ ಬದಲು ಸೇವಾ ಭಂಗ ಮಾಡುತ್ತಾರೆ. 63 ಜನ್ಮಗಳಿಂದಲೂ ಒಬ್ಬರು ಇನ್ನೊಬ್ಬರಿಗೆ ಕಲ್ಲುಗಳನ್ನು ಹೊಡೆಯುತ್ತಲೇ ಬಂದರು. ಈಗ ತಂದೆಯು ತಿಳಿಸುತ್ತಾರೆ, ನೀವು ಜ್ಞಾನ ವಿಜ್ಞಾನದ ಮಾತುಗಳನ್ನಾಡಿ ಮನಸ್ಸನ್ನು ಖುಷಿಪಡಿಸಬೇಕಾಗಿದೆ. ಅಲ್ಲಸಲ್ಲದ ಮಾತುಗಳನ್ನು ಕೇಳಬಾರದು. ಇದು ಜ್ಞಾನವಲ್ಲವೇ? ಇಡೀ ಪ್ರಪಂಚವಂತೂ ಒಬ್ಬರು ಇನ್ನೊಬ್ಬರಿಗೆ ಕಲ್ಲುಗಳನ್ನೇ ಹೊಡೆಯುತ್ತಾರೆ. ನೀವು ಮಕ್ಕಳು ರೂಪ ಬಸಂತರಾಗಿದ್ದೀರಿ. ಅಂದಮೇಲೆ ನೀವು ಜ್ಞಾನ ವಿಜ್ಞಾನವನ್ನು ಬಿಟ್ಟು ಮತ್ತೇನನ್ನು ಕೇಳಬಾರದು, ಹೇಳಲು ಬಾರದು. ಯಾರು ಉಲ್ಟಾ ಮಾತನಾಡುವರೋ ಅವರ ಸಂಘವೇ ಕೆಟ್ಟದ್ದಾಗಿದೆ. ಯಾರು ಬಹಳ ಸೇವೆ ಮಾಡುವವರಿದ್ದಾರೆ ಅವರ ಸಂಘವು ಒಳ್ಳೆಯದಾಗಿದೆ. ಕೆಲವರು ಬ್ರಾಹ್ಮಣರು ರೂಪ ಬಸಂತರಾಗಿದ್ದಾರೆ, ಇನ್ನು ಕೆಲವರು ಬ್ರಾಹ್ಮಣರಾಗಿಯೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ. ಇಂಥವರ ಸಂಘ ಮಾಡಬಾರದು, ಅವರು ಇನ್ನೂ ನಷ್ಟವನ್ನೇ ಉಂಟು ಮಾಡುತ್ತಾರೆ. ಆದ್ದರಿಂದ ತಂದೆಯು ಪದೇ ಪದೇ ಸಾವಧಾನ್ ನೀಡುತ್ತಾರೆ ಎಂದು ಪರಸ್ಪರ ಉಲ್ಟಾ ಸುಲ್ಟಾ ಮಾತುಗಳನ್ನಾಡಬೇಡಿ. ಇಲ್ಲವಾದರೆ ತಮ್ಮದು ಸತ್ಯನಾಶ, ಅನ್ಯರದು ಸತ್ಯನಾಶ ಮಾಡುತ್ತೀರಿ. ಮತ್ತು ಪದವಿ ಭ್ರಷ್ಟವಾಗುತ್ತದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ಬಾಬಾ ನಾವು ಹೋಗಿ ಅನೇಕರಿಗೆ ಈ ಜ್ಞಾನವನ್ನು ತಿಳಿಸುತ್ತೇವೆ ಎನ್ನುವಷ್ಟು ಉಮಂಗವಿರಬೇಕು. ಅವರೇ ತಂದೆಯ ಸತ್ಯ ಮಕ್ಕಳಾಗಿದ್ದಾರೆ. ತಂದೆ ಸಹ ಸೇವಾಧಾರಿ ಮಕ್ಕಳ ಮಹಿಮೆ ಮಾಡುತ್ತಾರೆ. ಅಂಥವರ ಸಂಘ ಮಾಡಬೇಕು. ಯಾರು ಒಳ್ಳೆಯ ವಿದ್ಯಾರ್ಥಿಯ ಸಂಘ ಮಾಡುತ್ತಾರೆ ಎಂಬುದನ್ನು ತಂದೆಯೊಂದಿಗೆ ಕೇಳಿದರೆ ತಿಳಿಸಬಲ್ಲರು. ಎಂಥವರ ಸಂಘ ಮಾಡಬೇಕು, ಯಾರು ತಂದೆಯ ಹೃದಯವನ್ನೇರಿದ್ದಾರೆ ಎಂಬುದನ್ನು ಕೂಡಲೇ ತಿಳಿಸಬಲ್ಲರು. ಸೇವಾಧಾರಿ ಮಕ್ಕಳ ಪ್ರತಿ ತಂದೆಗೂ ಗೌರವವಿದೆ. ಕೆಲವರಂತೂ ಸೇವೆಯನ್ನು ಮಾಡುವುದಿಲ್ಲ. ಹೀಗೆ ಅನೇಕರಿಗೆ ಕೆಟ್ಟ ಸಂಘವು ಸಿಗುವುದರಿಂದ ಸ್ಥಿತಿಯೇ ಏರುಪೇರಾಗಿ ಬಿಡುತ್ತದೆ. ಕೆಲವರು ಸ್ಥೂಲ ಸೇವೆಯಲ್ಲಿ ಬಹಳ ಚೆನ್ನಾಗಿದ್ದಾರೆ. ಅವರು ಸಹ ಒಳ್ಳೆಯ ಆಸ್ತಿಯನ್ನು ಪಡೆಯುತ್ತಾರೆ. ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. ಕೇವಲ ಇಷ್ಟನ್ನೇ ತಿಳಿಸಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಎರಡೇ ಶಬ್ದಗಳಿವೆ, ತಂದೆ ಮತ್ತು ಆಸ್ತಿ. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿ, ತಂದೆಯ ಆದೇಶವಾಗಿದೆ, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಇದಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮಗೆ ಸ್ವರ್ಗದ ಆಸ್ತಿಯೂ ಸಿಗುವುದು. ಪ್ರತಿ ಸೇವಾ ಕೇಂದ್ರದಲ್ಲಿ ಹೀಗೆ ನಂಬರ್ ವಾರ್ ಇದ್ದಾರೆ. ಕೆಲವರು ವಿವರವಾಗಿ ತಿಳಿಸಿಕೊಡುತ್ತಾರೆ. ಯಾರಿಗಾದರೂ ಹೀಗೆ ತಿಳಿಸಲು ಬರಲಿಲ್ಲವೆಂದರೆ ಕೇವಲ ಇಷ್ಟನ್ನೇ ತಿಳಿಸಿ. ಕಲ್ಪದ ಮೊದಲು ಸಹ ತಂದೆಯು ಹೇಳಿದ್ದರು, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ. ಮತ್ಯಾವುದೇ ದೇಹಧಾರಿ ದೇವತೆ ಯಾರನ್ನೂ ನೆನಪು ಮಾಡಬೇಡಿ.
ಇಂಥವರು ಹೀಗೆ ಮಾಡುತ್ತಾರೆ, ಹಾಗೆ ಮಾಡುತ್ತಾರೆ. ಇಂತಹ ಪರಚಿಂತನೆಯನ್ನೇ ಮಾಡಬೇಡಿ. ತಂದೆಯು ನಿಮಗೆ ಹೋಲಿ ಮತ್ತು ದುರಿಯ ತಿನ್ನಿಸಿದರೂ ಬಾಕಿ ಸ್ಥೂಲ ಬಣ್ಣವನ್ನು ಹಾಕುವುದು ಆ ಮನುಷ್ಯರ ಕೆಲಸವಾಗಿದೆ. ಯಾರು ಯಾರದೇ ನಿಂದನೆಯ ಮಾತುಗಳನ್ನು ತಿಳಿಸಿದರೂ ನೀವು ಕೇಳಬಾರ್ದು. ತಂದೆಯು ಎಷ್ಟು ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಮನ್ಮನಾಭವ ಮಧ್ಯಾಜೀಭವ, ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿಕೊಡಿ. ಶಿವತಂದೆಯು ಎಲ್ಲರ ತಂದೆಯಾಗಿದ್ದಾರೆ. ಅವರು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಆಸ್ತಿಯು ಸಿಗುವುದು. ಗೀತೆ ಭಗವಂತನೂ ಅವರಾಗಿದ್ದಾರೆ. ಈ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಅಂದಾಗ ಸರ್ವಿಸ್ ಮಾಡುವುದು, ತಂದೆಯ ನೆನಪು ತರಿಸುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ. ಇದು ಮಹಾನ್ ಮಂತ್ರವಾಗಿದೆ. ಇದರಿಂದ ರಾಜಧಾನಿಯ ತಿಲಕ ಸಿಗುವುದು ಎಷ್ಟು ಸಹಜ ಮಾತಾಗಿದೆ. ತಂದೆಯನ್ನು ನೆನಪು ಮಾಡಿ ಮತ್ತು ಮಾಡಿಸಿ, ಆಗ ದೋಣಿಯು ಪಾರಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬುದ್ಧಿವಂತರಾಗಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳಂತೆ ಮಾತನಾಡಿ ಸೇವಾಭಂಗ ಮಾಡಬಾರದು. ಜ್ಞಾನ ಯೋಗವನ್ನು ಬಿಟ್ಟು ಮತ್ತೇನು ಚರ್ಚೆ ಮಾಡಬಾರದು. ಯಾರು ರೂಪ ಬಸಂತರಾಗಿದ್ದಾರೆ, ಯಾರು ಸೇವಾಧಾರಿಗಳಾಗಿದ್ದಾರೆಯೋ ಅಂಥವರ ಸಂಘವನ್ನೇ ಮಾಡಬೇಕಾಗಿದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸುವವರ ಸಂಘ ಮಾಡಬಾರದು. ವರದಾನ: ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಅದರ ಆಕರ್ಷಣೆಯಿಂದ ಮುಕ್ತರಾಗಿ ಇರುವಂತಹ ಸಾಹಸಶಾಲಿ ಭವ. ಯಾವ ಮಕ್ಕಳು ಜ್ಞಾನದ ಮೂಲಕ ಬಹಳ ಚೆನ್ನಾಗಿ ರಾವಣನ ಬಹುರೂಪಗಳನ್ನು ಅರಿತುಕೊಳ್ಳುವರು, ಅದು ಅವರ ಮುಂದೆ ಸಮೀಪಕ್ಕೂ ಬರಲು ಸಾಧ್ಯವಾಗುವುದಿಲ್ಲ. ಬಲೆ ಚಿನ್ನದ ಅಥವಾ ವಜ್ರದ ರೂಪವನ್ನೇ ಧಾರಣೆ ಮಾಡಿಕೊಳ್ಳಲಿ, ಆದರೆ ಅದರ ಆಕರ್ಷಣೆಯಲ್ಲಿ ಬರುವುದಿಲ್ಲ. ಇಂತಹ ಸತ್ಯ ಸೀತೆಯರಾಗಿದ್ದು ಗೆರೆಯೊಳಗೆ ಅಂದರೆ ಶ್ರೀಮತ ಇರುವಂತಹ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತಾ ಸಾಹಸಶಾಲಿ ಆಗಿರಿ. ನಂತರದಲ್ಲಿ ಈ ರಾವಣನ ಬಹುಸೇನೆಯು ಯುದ್ಧ ಮಾಡುವುದಕ್ಕೆ ಬದಲು ತಮ್ಮ ಸಹಯೋಗಿಯಾಗಿ ಬಿಡುತ್ತವೆ. ಪ್ರಕೃತಿಯ 5 ತತ್ವಗಳು ಹಾಗೂ 5 ವಿಕಾರಗಳು ವರ್ಗಾವಣೆಯಾಗಿ ತಮ್ಮ ಸೇವೆಗಾಗಿ ಬರುತ್ತವೆ. ಸ್ಲೋಗನ್: ಸೇವೆಗಳಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದರೆ ನಿರ್ಮಾಣ ಚಿತ್ತನೂ ಆಗಿರುವ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಅಂದರೆ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ವಿಜಯಿಯಾಗುವುದರ ಫೌಂಡೇಶನ್ ಆಗಿದೆ ನಿಶ್ಚಯ. ಒಂದು ವೇಳೆ ಫೌಂಡೇಶನ್ ಪಕ್ಕಾವಿದ್ರೆ ಕಟ್ಟಡವು ಅಲುಗಾಡುವುದಿಲ್ಲ. ನಿಶ್ಚಿಂತರಾಗಿರುತ್ತಾರೆ. ಒಂದು ವೇಳೆ ಫೌಂಡೇಶನ್ ಪಕ್ಕವಿಲ್ಲದಿದ್ದರೆ ಸ್ವಲ್ಪ ಬಿರುಗಾಳಿ ಬಂದರೂ ಸ್ವಲ್ಪ ಭೂಮಿ ಅಲುಗಾಡಿದರೂ ಭಯವಾಗುತ್ತದೆ. ನಮ್ಮ ಕಟ್ಟಡವು ಕುಸಿಯುವುದಿಲ್ಲ ತಾನೆ, ಬಿರುಕು ಬೀಳುವುದಿಲ್ಲವೇ? ಆದರೆ ನಿಶ್ಚಯದ ಫೌಂಡೇಶನ್ ಪಕ್ಕವಿದ್ರೆ ನಿರ್ಭಯ ಮತ್ತು ನಿಶ್ಚಿಂತರಾಗಿರುತ್ತಾರೆ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.